ಪಟಾಕಿ ಮ್ಯಾನ್ ರೆಡಿ. ಡಮ್ಮಿ ಹೋಗ್ಬೇಡ. ಅದು ನಿಮ್ಮೆಲ್ಲಾರು ಪಟಾಕಿ ಅಂಗಡಿ ಸೇರಿಸಿದರೆ ಪಟಾಕಿ ಅಂಗಡಿನೇ ಉತ್ತಿ ಹಾಕ್ಬೋದು. ಇತ್ತಂತೂ ಹಾಕ್ಬೇಡ. ಹತ್ತನೇ ಹಾಕ ಸಿಂಧು. ಎಸ್ ಗುಡ್. ಅಲ್ಲಿ ದೀಪಾವಳಿ ಆಯ್ತು. ಇವಳು ಬ್ಲಾಗ್ ಮಾಡಿದಾಳ ಗೊತ್ತಿಲ್ಲ, ಎಷ್ಟು ಹಾಕ್ತಾಳೆ ಗೊತ್ತಿಲ್ಲ. ನೋಡ ಇಲ್ಲಿ ನೋಡಿ, ತಮ್ಮ ಪಟಾಕಿ ಬಿಡ್ತಿದ್ದಾನೆ. ಹಾಗೆ ಇವಳಿಗೆ ಪಟಾಕಿ ಬಿಡ್ಲಿಕ್ಕೆ ಬರುದಿಲ್ಲ. ಇಲ್ಲಿ ಅದು ಡಮ್ಮಿ ನೋಡಿ. ಅಪ್ಪ ನಾನು ತೋರಿಸ್ತೇನೆ. ಅಪ್ಪ ಸುಮಾರಷ್ಟು ಬಚ್ಚಿದ್ದಾರೆ. ನೀವು ಯಾಕೆ ಹೀಗೆ ಬಚ್ಚಿದ್ದೀರಾ? ಏನು ಸಪುರ? ನೀವೇನು ಸಪುರ? ನೋಡಿ, ನಮ್ಮನೆ ಬಿಗ್ ಬಾಸ್ ಫ್ಯಾನ್ ನೋಡಿ ಇವಳು. ನೋಡಿ, ಈ ತರ ಅಹಂಕಾರ ಬರ್ತಾರೆ. ಪಟಾಕಿ ರಾಶಿ ಇಟ್ಟು ನೀವು ಎಷ್ಟಾದ್ರೂ ಟೆನ್ಷನ್ ಮಾಡ್ಬೇಡ ಅತ್ತ. ಈ ಸರ್ತಿ ಪಟಾಕಿ ತುಂಬಾ ಇದೆ. ಅವಂತ ಹಾ ನೋಡಿ, ಇವ ವಿರಾಟ್ ಕೊಹ್ಲಿ ಪಟಾಕಿ ಬಿಡ್ತಿದ್ದಾರೆ. ನೋಡಿ. ನಿಮ್ಮ ಜೊತೆ ಏನೋ ಪ್ರಶ್ನೆ ಕೇಳ್ತಿದ್ದೆ. ಏನು ಹೀಗೆ ಸಪುರ? ಏನಪ್ಪ ಸಪುರ? ಅದದ್ದು ತಿನ್ಲಿಕ್ಕೆ ಮಾಡಿಕೊಡುದಿಲ್ವಾ ಅಮ್ಮ? ಮಕ್ಳಿಲ್ಲ ಅಂತ ಅಮ್ಮ ಎಂತ ಮಾಡಿಕೊಡುದಿಲ್ಲ. ನೋಡಿ ನೋಡಿ, ನೀವೇನು ಗೇಮ್ಸ್ ಎಲ್ಲ ಹೇಗೆ ಉಂಟು ನಿಮ್ದು? ನೋಡ ಟಾಪ್ ಅಲ್ಲಿ ಬರ್ತಾಳೆ, ಹೇಗೆ ಬರ್ತಾಳೆ ಅಂತ ಹೇಳಿ. ನನ್ನ ಇದಂತಂದ್ರೆ ನನ್ನಕ್ಕಿಂತ ಜಾಸ್ತಿ ಬರ್ಬೇಕು ನಿನ್ನ ಮಾರ್ಕ್. ನನ್ಕಿಂತ ಜಾಸ್ತಿ ತೆಗಿಬೇಕು. ನಿನ್ನಕ್ಕಿಂತ ಜಾಸ್ತಿ ನಾನು ತೆದ್ದೇನೆ, ನನ್ನಕ್ಕಿಂತ ಜಾಸ್ತಿ ಅವ್ಳು ತೆದ್ರೆ ಸಾಕು. ಇವಳ ಟಾರ್ಗೆಟ್ ಅನ್ನು ಅವ್ನ್ ಪಾಸ್ ಮಾಡ್ತಾನೆ. ಅದು ನಮ್ಮ ಕೋಡಿಯವರು ಇದು. ಬಟ್ ನನ್ನ ತಮ್ಮ ನನ್ನ ಬಿಟ್ಟು. ಆದ್ರೆ ನಂಗೆ ಅವನ ಮೇಲೆ ಪಟಾಕೆಲ್ಲದು ಬತ್ತಿ ಹೇಳ್ದ ಅಲ್ಲಿ ಕಂಪೌಂಡ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಚನ ಗೋಡಿ. ನಿಮ್ಗೆಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಹೇಗೆ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತೇವೆ ಅಂತ ನಿಮಗೆ ಈ ವ್ಲಾಗ್ನಲ್ಲಿ ಹೇಳ್ತೇನೆ. ಹಿಂಗೆ ಮಾಡಿ. ವಿಡಿಯೋ ಮಾಡಿ. ದೀಪಾವಳಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಜೊತೆಯಾಗಿ ಸೇರ್ತೇವೆ. ನಮ್ಮ ಕುಟುಂಬದವರು ಯಾರ್ಯಾರು ಎಷ್ಟೆಷ್ಟೇ ದೊಡ್ಡ ಕೆಲಸದಲ್ಲಿರಲಿ, ಎಷ್ಟೇ ಬ್ಯುಸಿ ಇರಲಿ, ರಜೆ ಮಾಡಿಕೊಂಡೇ ಬರ್ತಾರೆ. ಯಾಕಂದರೆ ನನಗದು ಅಷ್ಟು ದೊಡ್ಡ ದೀಪಾವಳಿ ಆಗಿರ್ತದೆ. ಎಲ್ಲರೂ ಕೂಡ ಸಂತೋಷದಿಂದ ಕೂಡಿ ಜೊತೆಯಾಗಿ ಮಾತನಾಡಿ ಊಟ ಮಾಡಿ ಎಲ್ಲರೂ ಕೂಡ ತೆರಳ್ತೇವೆ. ಇದು ನಮ್ಮ ಚಾವಡಿದು ಕಲ್ಲು. ಇವತ್ತು ಇಲ್ಲಿ ನಾವು ಎಲ್ಲರೂ ಸೇರಿ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಮಾಡ್ತೇವೆ. ದೈವದೇವರಿಗೆಲ್ಲ ಫಸ್ಟ್ ಪೂಜೆ ನಮ್ಮಲ್ಲಿ. ಹಾಗೆ ಇಲ್ಲಿ ನಮ್ಮ ಅಜ್ಜಿ ಭತ್ತ ಬೆಳೆದಿದ್ದಾರೆ. ಇವಾಗ ಭತ್ತ ಎಲ್ಲ ನೋಡಲಿಕ್ಕೆ ಸಿಗುವುದೇ ಅಪರೂಪ. ಅದು ಪತ್ತು ಅದರಿಂದ ಕುಂಬಳಕಾಯಿ ಅಲ್ಲ, ಕುಂಬಳಕಾಯಿ ಗಿಡ. ಮತ್ತು ಅಲ್ಲಿ ಬಲೀಂದ್ರ ಪೂಜೆ ಅಂದರೆ ನೈಟ್ ಅದಕ್ಕೆ ಬಲೀಂದ್ರ ಪೂಜೆ ಮಾಡ್ತೇವೆ. ಇಲ್ಲಿರೋದು ಪಂಜುರ್ಲಿ ಮತ್ತು ಧರ್ಮದೈವದ್ದು ಮೊಗ ಮೂರ್ತಿ ಎಲ್ಲ ಇಲ್ಲಿದೆ. ನಾನು ಮತ್ತು ತಮ್ಮ ತೋರಣಕ್ಕೆ ರೆಡಿ ಮಾಡ್ತಾ ಇದ್ವಿ. ಚಿಕ್ಕಪ್ಪ ಎಲ್ಲ ಕಲ್ಲನ್ನೆಲ್ಲ ಒರೆಸ್ತಾ ಇದ್ದಾರೆ. ಹಬ್ಬದ ಹಿಂದಿನ ದಿವಸ ಚಾವಡಿಯಲ್ಲಿ ಮನೆಯ ಹಿರಿಯವರು ಒಂದು 3-4 ಜನ ಅಲ್ಲಿ ನಿದ್ದೆ ಮಾಡಿ, ಅಂದರೆ ಚಾವಡಿ ಹತ್ರ ನಿದ್ದೆ ಮಾಡಿ ಮರು ದಿವಸ ತೀರ್ಥ ಸ್ನಾನ ಮಾಡ್ಕೊಂಡು ಬರ್ತಾರೆ. ಅದಾದಮೇಲೆ ಚಾವಡಿಯಲ್ಲಿ ಕ್ಲೀನ್ ಎಲ್ಲ ಮಾಡ್ತಾರೆ. ಜೊತೆಗೆ ನಾವೆಲ್ಲರೂ ಕೂಡ ಹೆಲ್ಪಿಗೆ ಸೇರಿಕೊಳ್ತೇವೆ. ಅದಾದಮೇಲೆ ನೋಡಿ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಆದಮೇಲೆ ಫಸ್ಟಿಗೆ ನಮ್ಮದು ಮನೆ ದೇವರು ತಿರುಪತಿ ದೇವರು, ಅಲ್ಲಿ ಮುಡಿಪು ಹಾಕಿರ್ತೇವೆ. ಫಸ್ಟ್ ಆ ಮುಡಿಪಿಗೆ ಕೈ ಮುಗಿದು ಅಲ್ಲಿ ಒಳಗಿರುವ ದೇವರಿಗೆ ಮತ್ತು ದೈವಕ್ಕೆಲ್ಲ ಕೈ ಮುಗಿದು, ಅದಾದಮೇಲೆ ನಾವು ನಮ್ಮ ಚಾವಡಿಯಲ್ಲಿ ದೈವಕ್ಕೆ ದೈವಾರಾಧನೆಯನ್ನು ಸ್ಟಾರ್ಟ್ ಮಾಡ್ತೇವೆ.
ದೈವಾರಾಧನೆ ಅಂತೇಳಿ ಕೆಲವ್ರು ಹೇಳ್ಬೋದು, ನೇಮ ಕೋಲ ಏನಿಲ್ಲ ಅಂತೇಳಿ. ದೀಪಾವಳಿಗೆ ನೇಮ ಕೋಲ ಕೊಡುವ ಹಾಗಿಲ್ಲ, ನಾವು ಮೊಗ್ಗಮೂರ್ತಿಗೆ ಕೈ ಮುಗಿಯೋದು ನಮ್ಮದು ಒಂದು ಸಂಪ್ರದಾಯ ಅದು. ಇನ್ನು ನಿಮ್ಮ ಊರಲ್ಲೆಲ್ಲ ಹೇಗೆ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತೇಳಿ ನಂಗೊಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ದೀಪಾವಳಿ ಹಬ್ಬಕ್ಕೆ ಯಾವಾಗ ಮನೆಗೆ ಬರ್ತೇನೆ ಅಂತೇಳಿ ನಾನು ಕಾಯ್ತಾ ಇದ್ದೆ. ಬರ್ತಾ ಇರಲಿಲ್ಲ ಅಂದರೆ ನೋಡಿ ಎಷ್ಟು ಫಂಕ್ಷನ್ ಎಲ್ಲ ನಾನು ಮಿಸ್ ಮಾಡ್ಕೊಳ್ತಿದ್ದೆ. ಮತ್ತು ಅಲ್ಲೇ ಕೂತ್ಕೊಂಡು ನಾನು ನನ್ನ ತಂಗಿಯವರೆಲ್ಲ ನಾವು ಫೋಟೋಕ್ಕೆ ಪೋಸ್ ಕೊಡ್ತಾ ಇದ್ವಿ. ಹಾಗೆ ಒಂದು ವೀಡಿಯೋ ಮಾಡ್ಕೊತ ಕೂಡ ಹೇಳಿದೆ. ಹಾಗೆ ಜೊತೆಗೆ ಇದೆಲ್ಲ ವೀಡಿಯೋ ಮಾಡಿದೆ ನಾನು. ಅಂದರೆ ನಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತೇವೆ ಅಂತ ಹೇಳಿ ನಾನೊಂದು ಯೂಟ್ಯೂಬಲ್ಲಿ ಹಾಕಿದರೆ ಅದೊಂದು ನೆನಪಾಗಿ ಉಳಿತದೆ, ಡಿಲೀಟ್ ಏನೋ ಆಗಿರೋದಿಲ್ಲ. ಮೊಬೈಲ್ ಆದರೆ ಡಿಲೀಟ್ ಆಗಿರ್ತದೆ. ನಾವು ಹೋದ ವರ್ಷ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳಿ ನಮ್ಗೆ ನೋಡ್ಬೋದು. ಮತ್ತು ಎಷ್ಟೇ ವರ್ಷ ಆದರೂ ನಮ್ಮದು ಇಮೇಲ್ ID ಪಾಸ್ವರ್ಡ್ ಗೊತ್ತಿದ್ರೆ ನಾವು ಇದನ್ನು ನೋಡ್ಬೋದು, ಈ ವರ್ಷ ಈ ಥರ ಎಲ್ಲ ಆಗಿತ್ತಲ್ಲ ಅಂತ ಹೇಳಿ. ಒಂದು ಮೆಮೊರೀಸ್ ಅಂತ ಹೇಳ್ಬೋದು ಇದನ್ನೆಲ್ಲ. ಮತ್ತು ಇಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಅವರಿಗೆ ದೇವರ ಭಕ್ತಿ ಮೇಲೆ ಇದ್ದ ಒಂದು ಖುಷಿ ನೋಡ್ಬೋದು. ಇಲ್ಲಿ ತುಂಬ ಖುಷಿ ಆಗ್ತದೆ, ಎಷ್ಟು ಚೆನ್ನಾಗಿ ದೇವರಿಗೆ ಕೈ ಮುಗಿದಾಗಿರ್ಬೋದು ಅಂತ ಹೇಳಿ. ನಾವು ಕೂಡ ಸಣ್ಣದಿರುವಾಗ ಇದೇ ಥರ ಮಾಡ್ತಿದ್ವಿ. ಒಮ್ಮೆ ಅವರನ್ನು ನೋಡುವಾಗ ನಮ್ಮನೆ ನಾವು ನೋಡ್ಕೊಂಡ ಹಾಗೆ ಅನಿಸ್ತಿತ್ತು. ನಂಗೆ ಆ ಥರ ಅನ್ನಿಸ್ತಾ ಇತ್ತು. ನೀ ವಿಡಿಯೋಗೆ ಪೋಸ್ಟ್ ಕೊಡ್ತಾ ಗೊತ್ತದೆ. ದೊಡ್ಡಮ್ಮ 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 ಚಿಕ್ಕಿ ಹಾಯ್ ಆಚೆಗಿರು ದೊಡ್ಡಮ್ಮ ಆಚೆಗಿರು ದೊಡ್ಡಮ್ಮ ಆಚೆಗಿರು ಹಾಯ್ ಹಾಯ್ ಎಲ್ಲ ಸೀರೆ ಕೊಡ್ಕೊಂಡು ಇಜ್ಜಿ ಚುರು ಚಾಕು ಇದನ್ನ ಮುಸುಂಡಿ ಇಂಚಾರು ಚುರಿಂದ ದೊಡ್ಡಮ್ಮ Igunte. ಇದೆ ಈ ಮಣ್ಣಲ್ಲಿ ಅರಸುದ